ಇಲ್ಲಿ DC ಪ್ರೋಗ್ರಾಮ್ KSRTC DC ತಮ್ಗೆ ಗೊತ್ತಿರಲಿ. ಆಮೇಲೆ ನಮಸ್ಕಾರ, ದೇವರಿಗೆ ನಮಸ್ಕಾರ. ಬಂದಂಥ ತಮ್ಮೆಲ್ಲರಿಗೂ ಹಿರಿಯರು, ಅಧ್ಯಕ್ಷರುಗಳು ಭಾಳ ಜನ, ಎಲ್ಲ ಅಧ್ಯಕ್ಷರುಗಳು. ವಿಷಯ ಒಂದನೇದು ಸಂಗೊಳ್ಳಿ ರಾಯಣ್ಣ ಅದೇನು ಬಂದಿರಲಿ ಕಳ್ಳಿ ಮನೆಯವರು ಇರ್ತಾರಲ್ಲ, ಯಾಕೆ ಕೆಲವರು ಭಾಷೆ ಮಾಡಿ ಹೋಗ್ಬಿಡ್ತಾರೆ. ಕಳ್ಳಿ ಮನೆಯವರು ಇದ್ದಾರೆ, ಗುರುಗಳಿದ್ದಾರೆ, ಮಲಗಾವ್ ಸಾಹೇಬ್ ಇದ್ದಾರೆ, ಸಂಗಮೇಶ್ ಉಲ್ಲೇಖ ಏನ್ ಮಾಡೋಣಪ್ಪ ನಿರ್ಣಯ ತಗೊಂಡು ಹೋಗೋಣ. ಈಗ ನಮ್ಮ ಮಲಗಾವ್ ಸಾಹೇಬ್ ಗಟ್ಟಿ ಮಾತಾಡಿದ್ರು, ಅಗದಿ ಗಟ್ಟಿ ಹೋಗುದಾ ಹೋಗುದು. ಆ ತಾಲೂಕ್ ಪಂಚಾಯತ್ ಅವು ಇರ್ತಾರಿಲ್ಲ, ಅವ್ರು ತೆಗಿಬೇಡ ದಯವಿಟ್ಟು ಅದ್ಯಾಕೆ ಭೂಮಿ ಅದ ಅವ್ರದನ್ನು ತಿಳಿಸಿ ಈ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ ಹೋಗೋದ್ರೊಳಗ ದುಡ್ಡು ತಗೊಂಡು ಅದು ಪ್ರಾರಂಭ ಮಾಡಿ ನೀವು ಹೋಗುದು ಖುಷಿ ಹೇಳಿದ್ರು. ಸೂಚನೆ ಅವಕಾಶ ಒಂದು ಕಮಿಟಿ ಮಾಡ್ರಿ, ನೀವೆಲ್ಲರೂ ತಿಳಿಸ್ಬಿಟ್ಟು ದಿವಾನ ಹಾಕೊಂಡು ಹೋಗ್ಬಾರ್ರಿ. ಯಾರು ಬರ್ತಾರೆ ಹೋಗು ಅಂಗೂರ ಸ್ವಲ್ಪ ಇಬ್ಬರಿಗೆ ಅವ್ರ ಇಬ್ಬರಿಗೆ ಪ್ರೆಸ್ ರಿಪೋರ್ಟರ್ ಬಂದಾರ. ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ. ವಿಜಯಪುರ ಜಿಲ್ಲೆಯಲ್ಲಿ ನಾಳೆ 9ನೇ ತಾರೀಕು ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನಾ ಮಾಡುವ ವಿಚಾರ ಕುರಿತು ಇವತ್ತು ಸಭೆ ಕರೆಯಲಾಗಿದೆ. ಹಾಲ್ಮತದ ಎಲ್ಲ ಸಮುದಾಯದವರು, ಮಠಾಧೀಶರು ಎಲ್ಲರೂ ಇಷ್ಟು ದಿನ ನಾವು ಕಾಯ್ದು ನೋಡಿದೆವು. ನಮಗೇನಾದರೂ ಕೇಳ್ತಾರೇನೋ, ತಾಯಿ ಮಗನ ಸಂಬಂಧ ನಾವು ಇಲ್ಲಿ ಅಗಲಿಸ್ಲಿಕ್ಕತ್ತಿದ್ದೆವು, ರಾಯಣ್ಣನ ಮೂರ್ತಿನೂ ನಾವು ಇಲ್ಲಿ ಮಾಡಬೇಕು, ಮಾಡ್ತೇವು ಅನ್ನುವಂಥ ವಿಚಾರಗಳು ನಮ್ಮ ಸಮುದಾಯಕ್ಕೆ ಹಿರಿಯರಿಗೂ ಕೇಳಲಿಲ್ಲ, ಮಠಾಧೀಶರಿಗೂ ಕೇಳಲಿಲ್ಲ, ಯಾರಿಗೂ ಕೇಳಲಿಲ್ಲ. ಫಕ್ತ ಚೆನ್ನಮ್ಮನ ಮೂರ್ತಿ ಒಂದೇ ಇಲ್ಲಿ ಅನಾವರಣ ಮಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯ ಸಾಹೇಬ್ರ ಕೈಲಿಂದ ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ನಮಗೆ ನೋವಿನ ಸಂಗತಿ. ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲರಲ್ಲಿ, ರಾಜಕೀಯ ಮುಖಂಡರಲ್ಲಿ ವಿನಂತಿ ಏನು ಅಂತ ಕೇಳಿದ್ರೆ, ನಮ್ಮದು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಮ್ಮದು ಅಂತ ನಾ ಹೆಮ್ಮೆದಿಂದ ಇವತ್ತು ಹೇಳಬೇಕಾಗ್ತದೆ. ಯಾಕಂದ್ರೆ ನಿಮ್ಮದು ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಹೋರಾಟ ಮಾಡ್ಯಾನಪ್ಪ ಅಂತಂದ್ರೆ ಅವ ನಿಮ್ಮವನೇ. ಇವತ್ತು ನಿಮ್ಮವ ಅನ್ನುವಂಥದ್ದು ಬಟ್ ಮಾಡಿ ತೋರಿಸ್ಲಾತ್ತೀರಿ ನೀವು. ನಮಗೆ ಇದು ಕುರುಬರುದು ಅನ್ನುವಂಗೆ ಬಟ್ ಮಾಡಿ ತೋರಿಸ್ಲಾತ್ತೀರಿ. ಇದಕ್ಕಾಗಿ ಯಾರಾದರೂ ಹೋರಾಟ ಮಾಡ್ತಾರೇನು? ದೇಶಕ್ಕಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಹೋರಾಟ ಮಾಡಿ ಇಲ್ಲ ಅಲ್ಲಿ ಚೆನ್ನಮ್ಮನ ಬದಿಗೆ ರಾಯಣ್ಣನ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಯಾರಾದರೂ ಹೇಳ್ತಾರಂತೆ ಕಾಯ್ದು ನೋಡಿದೆವು. ನೀವು ಯಾರೂ ಹೇಳಿಲ್ಲ ಅಂತಂದರೆ ಅದು ನಮ್ಮ ಪಾಲಿಗೆ ಬಿಟ್ಟಿರಿ. ಅದಕ್ಕೆ ದಯವಿಟ್ಟು ಹೇಳ್ತೀನೋ, ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಡ್ತಾ, ಈ ಶಾಸಕರಿಗೂ ಕೂಡ, ಬಸವನಗೌಡರಿಗೂ ಕೂಡ ಮನವಿ ಕೊಡ್ತಾ ಇದೆ. ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಮನವಿ ಕೊಡ್ತೇವೆ, ದಯವಿಟ್ಟು ಅದನ್ನು ಸ್ವೀಕರಿಸ್ರಿ. ಒಂದೇ ಒಂದು ಮಾತು ನಿಮಗೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಮಾತು ನೀವು ಕೇಳ್ತೀರಿ, ನಿಮ್ಮ ಮಾತು ನಾವು ಕೇಳ್ತೇವೆ ಅನ್ನುವಂಥ ವಿಚಾರಗಳು ಇಟ್ಕೊಂಡು 9ನೇ ತಾರೀಕು CMನ ಕೈಲಿಂದ ಭೂಮಿ ಪೂಜೆ ಮಾಡ್ರಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಕ್ರಾಂತಿವೀರ ಸಂಗೊಳ್ಳಿ ರಾಯನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯನಿಗೆ. ರಾಜಕೀಯವಾಗಿ ಯಾವ ಬೇಕಾದ್ರೆ ನಮಗೆ